ಪ್ರೀತಿಯ TV10 ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಒಂದು ಶಾಲೆ ಅಂತ ಬಂದಾಗ ಆ ಶಾಲೆಯಲ್ಲಿ ಮಕ್ಕಳಿಗೆ ಸಾಂಸ್ಕೃತಿಕ ಹಾಗೂ ಕ್ರೀಡಾತ್ಮಕ ಚಟುವಟಿಕೆ ಮಾಡಿಸೋದು ಅದು ಸಹಜವಾದ ಪ್ರಕ್ರಿಯೆ. ಆದರೆ ಪೋಷಕರನ್ನು ಒಗ್ಗೂಡಿಸಿ ಅವರಿಗೆ ಸ್ನೇಹಮಯವಾದ ಕ್ರೀಡೆಯನ್ನು ತೊಡಗಿಸಿ ಅವರು ಸಹ ಸಂತೋಷ ಪಡಿಸೋದಿದೆಯಲ್ಲ, ಅದು ಯಾವುದೇ ಸಂಸ್ಥೆ ಅಥವಾ ಸರ್ಕಾರಿ ಶಾಲೆಗಳಲ್ಲಿ ನೋಡೋದು ತುಂಬ ವಿರಳ ಆಗಿದೆ. ಎಲ್ಲಿ ನೋಡ್ತಲೇ ಇಲ್ಲ. ಯಾಕೆಂದರೆ ಬರೀ ಟೆಕ್ಸ್ಟ್ ಬುಕ್ಸ್ ಮಾತ್ರ ಸೀಮಿತವಾಗಿಬಿಡೋದಾರ. ಅವರ ಪೋಷಕರನ್ನು ಸಹ ಮಕ್ಕಳ ಎದುರುಗಡೆಯಲ್ಲಿ ಅವರನ್ನ ಕ್ರೀಡಾತ್ಮಕ ಅಥವಾ ಸಾಂಸ್ಕೃತಿಕ ಅಥವಾ ಸಾಹಿತ್ಯಾತ್ಮಕವಾದ ಚಟುವಟಿಕೆಗಳ ಮೂಲಕವಾಗಿ ಮಕ್ಕಳಲ್ಲಿ ಪ್ರೋತ್ಸಾಹಿಸುವ ಒಂದು ಕಡಿಮೆ ಆಗೋಗಿದೆ. ಇಂತಹ ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಶಾಲೆಯ ಆಡಳಿತ ಮಂಡಳಿ ವಿದ್ಯಾರ್ಥಿಗಳಲ್ಲದೆ ಅವರ ಪೋಷಕರನ್ನು ಒಗ್ಗೂಡಿಸಿ ಅವರು ಇಷ್ಟಪಟ್ಟ ಕ್ರೀಡೆಯನ್ನು ಆಯೋಜನೆ ಮಾಡೋ ಮೂಲಕ ಪೋಷಕರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದು ವಿಶೇಷತೆಯಲ್ಲಿ ವಿಶೇಷವಾಗಿತ್ತು. ಆ ಪೋಷಕರ ಕ್ರೀಡಾಕೂಟವನ್ನು ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಭಾರತಿ ನಾಗೇಶ್ ಭಾಳ ವಿಶೇಷವಾಗಿ ಅಂದರೆ ತುಂಬಾ ಸಂತೋಷಭರಿತವಾಗಿ ಉದ್ಘಾಟಿಸಿದರು. ಕ್ರೀಡಾಕೂಟದಲ್ಲಿ ಮಹಿಳಾ ಪೋಷಕರಿಗೆ ಥ್ರೋಬಾಲು, ಅಗ್ಗಜಗ್ಗಾಟ, ಚರ್ಚಾ ಸ್ಪರ್ಧೆ ಸೇರಿದಂಥ ಒಳಾಂಗಣ ಆಟಗಳನ್ನು ಆಯೋಜನೆ ಮಾಡಲಾಗಿತ್ತು. ಪುರುಷರಿಗೆ ವಾಲಿಬಾಲು, ಅಗ್ಗಜಗ್ಗಾಟ, ಕ್ರಿಕೆಟು, ಚರ್ಚಾ ಸ್ಪರ್ಧೆ. ಆ ಚರ್ಚಾ ಸ್ಪರ್ಧೆಯನ್ನು ಭಾಳ ವಿಶೇಷವಾದ ಒಂದು ಅಂಶಗಳನ್ನು ತಗೊಳ್ತಾ ಹೋದರು. ಅದು ನೋಡೋರಿಗೆ ಸಂತೋಷ ಆಗಿತ್ತು. ಇಂತಹ ಕ್ರೀಡಾಕೂಟವನ್ನು ಆಯೋಜನೆ ಮಾಡೋ ಮೂಲಕ ಎಲ್ಲ ಪೋಷಕರ ಪ್ರೀತಿಗೆ ಪಾತ್ರ ಆಗುವಂಥ ಸಂಸ್ಥೆ. ಆ ಒಂದು ಕ್ರೀಡಾಕೂಟದಲ್ಲಿ ಎಲ್ಲ ಪೋಷಕರಿಗೂ ತಂಪು ಪಾನೀಯವನ್ನು ವಿತರಣೆ ಮಾಡೋ ಮೂಲಕ ಅವರ ದಾಹವನ್ನು ಇಂಗಿಸಿ ಆ ನಂತರದಲ್ಲಿ ರುಚಿಕರವಾದಂಥ ಅಡುಗೆಯ ಊಟವನ್ನು ಬಡಿಸಿ ಆ ಊಟವನ್ನು ಬಡಿಸುವ ಮೂಲಕ ಪೋಷಕರನ್ನು ಸಂತೋಷಗೊಳಿಸಿದರು ಸಂಸ್ಥೆ. ಇದೇ ಸಂದರ್ಭದಲ್ಲಿ ಪೋಷಕರು ಸಂಸ್ಥೆ ಬಗ್ಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಜ್ಞಾನಸಾಗರ ಸ್ಕೂಲ್ ಅಂದ್ರೆ ಚನ್ನರಾಯಪಟ್ಟಣದಲ್ಲಿ ಫೇಮಸ್ ಇದೆ ಅಂತ ಹೇಳ್ಬೋದು. ನಾವು ಮಕ್ಳಿಗೆ ಮಾತ್ರ ಸಪೋರ್ಟ್ ಮಾಡೋದಲ್ಲ, ಇವಾಗ ಮಕ್ಳು ನಮಗ್ ಪ್ರೈಸ್ ಗೆದ್ಕೊ ಬನ್ನಿ ಅಂತ ಹೇಳಿದ್ದಾರೆ. ಸೊ ನಾವು ಅಟ್ಲೀಸ್ಟ್ ಟ್ರೈ ಮಾಡಿ ಒಂದು ಪ್ರೈಸ್ ತಗೊಳ್ಳೇಬೇಕು ಅಂತ ಹಾಡ್ತಾ ಇದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಪೇರೆಂಟ್ಸ್ ಏಜ್ ಆಗಿದೆ, ದಪ್ಪ ಇದ್ದಾರೆ, ಸಣ್ಣ ಇದ್ದಾರೆ, ಇಲ್ಲಿ ಮ್ಯಾಟರ್ ಆಗಲ್ಲ. ಆಕ್ಚುಲಿ ಅವ್ರ ಸ್ಪಿರಿಟ್ ತೋರಿಸ್ತಾ ಇದ್ದಾರೆ. ನಮಗೂ ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಜ್ಞಾನಸಾಗರ ಸ್ಕೂಲ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಪ್ರತಿ ವರ್ಷ ಎಲ್ಲ ಪ್ರೋತ್ಸಾಹ ಕೊಡ್ತಾ ಇರಿ. ಮಕ್ಕಳಿಗೆ ಹೇಗೋ ಐ ಆಮ್ ಸೋ ಹ್ಯಾಪಿ ಟುಡೇ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ. ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ವಾರ್ಷಿಕ ಪೋಷಕರ ಕ್ರೀಡಾಕೂಟವನ್ನು ಯೋಜನೆ ಮಾಡಿದ್ದು, ಈ ದಿನ ನಾವೆಲ್ಲ ಒಂದು ಕೆಲಸದ ಒತ್ತಡವನ್ನು ಬಿಟ್ಟುಬಿಟ್ಟು ಈ ದಿನ ನಾವು ಈ ಕ್ರೀಡೆಯಲ್ಲಿ ಎಲ್ಲ ಪೋಷಕರು ಬಂದು ಈ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ. ಆ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ನಮಗಂತೂ ತುಂಬ ಸಂತೋಷವಾಗಿದೆ. ಎಲ್ಲ ಪೋಷಕರು ಅತ್ಯಂತವಾದ ಒಂದು ಖುಷಿಯಾಗಿದೆ. ನಮ್ಮ ಎಷ್ಟೇ ಕೆಲಸದ ಒತ್ತಡ ಇದ್ರೂ ಈ ದಿನ ನಮಗೆಲ್ಲ ಒಂಥರ ತುಂಬ ಸಂತೋಷ ಆಗಿರೋದ್ರಿಂದ ಈ ಶಾಲಾ ಒಂದು ಪೋಷಕರ ಕ್ರೀಡಾಕೂಟವನ್ನು ಆಯೋಜಿಸಿದ್ದಕ್ಕೆ ನಾನು ಧನ್ಯವಾದವನ್ನು ಹೇಳ್ತಾ ಈ ಕ್ರೀಡಾಕೂಟ ತುಂಬ ಚೆನ್ನಾಗಿದೆ ಅಂತ ಹೇಳಿ. ಚನ್ನರಾಯಪಟ್ಟಣ ತಾಲೂಕಿನ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಜ್ಞಾನಸಾಗರ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವತಿಯಲ್ಲಿ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ಪೇರೆಂಟ್ಸ್ಗಳಿಗೆ ಈ ದಿನ ಒಂದು ಸೌಹಾರ್ದಿತವಾದ ಒಂದು ಔತಣಕೂಟ ಹಾಗೂ ಸ್ಪೋರ್ಟ್ಸನ್ನು ಆಯೋಜನೆ ಮಾಡಿದರು. ನಾವು ಎಲ್ಲ ಪೋಷಕರು ಈ ಒಂದು ರಜದ ಅವಧಿಯಲ್ಲಿ ಹಲವಾರು ಮಾನಸಿಕ ಒತ್ತಡಗಳ ನಡುವೆ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದ್ದು, ಏಕೆಂದರೆ ಇಲ್ಲಿ ಗುಂಪುವಾರು ಕ್ರೀಡೆಗಳನ್ನು ಆಯೋಜನೆ ಮಾಡಿದರು. ಈ ಒಂದು ಕ್ರೀಡೆಯಲ್ಲಿ ನಮ್ಮ ಹಳೆಯ ಸ್ನೇಹಿತರುಗಳು ಪರಿಚಯ ಆಯಿತು. ಯಾಕೆಂದರೆ ಎಲ್ಲರೂ ಈ ದಿನ ಭಾನುವಾರ ಆಗಿರೋದ್ರಿಂದ ಎಲ್ಲರೂ ಫ್ರೀಯಾಗಿ ಮಾನಸಿಕ ಒತ್ತಡವನ್ನು ಮರೆತು ಕೌಟುಂಬಿಕ ನಿರ್ವಹಣೆಯನ್ನು ಮನೆಯಲ್ಲೇ ಮರೆತು ಇಲ್ಲಿ ಎಲ್ಲ ಒಂದು ಮಕ್ಕಳಾಗಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಾವು ಪಾರ್ಟಿಸಿಪೇಟ್ ಮಾಡಿರೋದು ಮಕ್ಕಳಿಗೂ ಒಂದು ರೀತಿಯ ಒಂದು ಸ್ಫೂರ್ತಿದಾಯಕವಾಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಅಂತ. ನಾನು ಜ್ಞಾನಸಾಗರ ವಿದ್ಯಾಸಂಸ್ಥೆಯಲ್ಲಿ ನನ್ನ ಮಗಳು ಓದ್ತಿದ್ದಾಳೆ. ನಾನು ಅವಳ ಪೇರೆಂಟ್ ಆಗಿ ಇವತ್ತು ಜ್ಞಾನಸಾಗರ ವಿದ್ಯಾಸಂಸ್ಥೆಯಲ್ಲಿ ಒಂದು ಜ್ಞಾನಸಾಗರ ಪೇರೆಂಟ್ ಸ್ಪೋರ್ಟ್ಸ್ ಮೀಟ್ ಅಂತ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಭಾಗಿಯಾಗಿ ನಮ್ಮದೇ ಆದಂಥ ಕೆಲವು ಪ್ರತಿದಿನ ಎಲ್ರಿಗೂ ಅವ್ರವ್ರದೇ ಆದ ಒತ್ತಡ ಇರ್ತದೆ. ಆ ಒತ್ತಡದಲ್ಲೂ ಈ ಒಂದು ಕಾರ್ಯಕ್ರಮನ ಅರೇಂಜ್ ಮಾಡಿ ನಮ್ಮನ್ನೆಲ್ಲ ಒಟ್ಟಿಗೆ ಸೇರಿಸಿ ಪ್ರತಿಯೊಬ್ಬರಿಗೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಗೇಮ್ಸ್ ಆಗಲಿ, ಇಂಡಿವಿಜುವಲ್ ಗೇಮ್ಸ್ ಆಗಲಿ ಅಥವಾ ಪ್ರತಿಯೊಬ್ಬರು ಗ್ರೂಪ್ ಗೇಮ್ಸ್ ಆಗಲಿ ಆಡಿಸ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತಿದ್ದಾರೆ. ಎಂಜಾಯ್ ಮಾಡೋದ್ರ ಜೊತೆಗೆ ನಮ್ಮದು ಒಂದು ವಾಲಿಬಾಲ್ ಟೀಮ್ ಅಂತ ಮಾಡಿದ್ರು. ಆ ಟೀಮಲ್ಲಿ ನಾವು ಯಾರು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ, ಆದರೂ ಒಂದು ಖುಷಿಲಿ ಯಾವುದೇ ಒಂದು ಸೋಲಾಗಲಿ ಗೆಲುವಾಗಲಿ ಪ್ರತಿಯೊಬ್ಬರು ಅವರವರೇ ಆಟ ತೋರಿಸಿದ್ದಾರೆ. ತುಂಬ ಖುಷಿ ಆಗುತ್ತೆ. ಆಮೇಲೆ ಈ ಒಂದು ಇದಕ್ಕೆ ಸಂಸ್ಥೆಗೆ ನಾವು ಈ ಒಂದು ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೇವೆ. ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇಟ್ಟಿರೋದು ನೋಡಿದ್ರೆ ನಾವು ಸ್ಕೂಲ್ ಲೆವೆಲ್ಲು ಕಾಲೇಜ್ ಲೆವೆಲಲ್ಲಿ ಹಾಕ್ತಿದ್ವಿ ಸ್ಪೋರ್ಟ್ಸು. ಅದೆಲ್ಲ ಬಿಟ್ಬಿಟ್ಟಿದ್ವಿ. ಮನೆ ಕೆಲಸ ಬರೀ ಅದೇ, ಮಗು ಸ್ಕೂಲಿಗೆ ಕಳಿಸೋದು ಬರೀ ಅದೇ ಆಗ್ತಿತ್ತು. ಇವತ್ತು ಸ್ಕೂಲ್ ಕಡೆಯಿಂದ ಒಂದು
ಪೇರೆಂಟ್ಸ್ಗೆ ಅಂತ ದಿನ ಮಾಡಿದ್ದು ತುಂಬ ಖುಷಿ ಆಯ್ತು. ಇವತ್ತು ಸ್ಪೋರ್ಟ್ಸ್ ಮಾಡ್ತಿದ್ದಾರೆ. ನಾವು ಸೋಲ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಬಟ್ ಇವತ್ತು ನಾವು ಮಕ್ಕಳಾಗಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಜ್ಞಾನಸಾಗರಕ್ಕೆ ವಂದನೆಗಳು ಹೇಳ್ತೀವಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ ಆಡಿದ್ದೀವಿ. ಎಲ್ಲರೂ ತುಂಬ ಚೆನ್ನಾಗಿ ಎಲ್ಲ ಇದನ್ನ ಮಾಡಿಕೊಟ್ಟಿದ್ದಾರೆ. ಸ್ಕೂಲ್ಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಚೆನ್ನಾಗಿತ್ತು. ಎಲ್ಲ ಒನ್ ಡೇ ಪಿಕ್ನಿಕ್ ಬಂದಂಗೆ ಅನ್ನಿಸ್ತಿದೆ. ತುಂಬ ಚೆನ್ನಾಗಿತ್ತು.